ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಪ್ರಮುಖ ಸುದ್ದಿ. ಇವತ್ತು 10 ರಾಜ್ಯ 96 ಕ್ಷೇತ್ರಗಳಿಗೆ ಬಿರುಸಿನ ಮತದಾನ. ಲೋಕಸಭಾ ಚುನಾವಣೆಯ 4ನೇ ಹಂತದ ಮತದಾನ ಇವತ್ತು ದೇಶದಲ್ಲಿ ನಡೀತಾ ಇದೆ. 10 ರಾಜ್ಯಗಳಲ್ಲಿ ನಡೀತಾ ಇದೆ, 96 ಕ್ಷೇತ್ರಗಳಿಗೆ ನಡೀತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಲೋಕಸಭೆಯ ಜೊತೆಗೆ ವಿಧಾನಸಭೆಗೂ ಕೂಡ ವೋಟಿಂಗ್ ನಡೀತಾ ಇದೆ. ಹೈದರಾಬಾದ್ನಲ್ಲಿ ಟಾಲಿವುಡ್ ಸ್ಟಾರ್ಗಳು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಚಿರಂಜೀವಿ, ಅಲ್ಲು ಅರ್ಜುನ್, ಜೂನಿಯರ್ NTR ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಮಾಧವಿ ಲತಾ, ಅಸಾದುದ್ದೀನ್ ಓವೈಸಿಯಿಂದ ಕೂಡ ವೋಟಿಂಗ್ ನಡೆದಿದೆ. ಆಂಧ್ರ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಸ್ಸಾ, ತೆಲಂಗಾಣ, ಉತ್ತರ ಪ್ರದೇಶ ಜೊತೆಗೆ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ಕಡೆ ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ಘಟಾನುಘಟಿಗಳ ಭವಿಷ್ಯ ಮತಗಟ್ಟೆಯಲ್ಲಿ, ಮತಪೆಟ್ಟಿಗೆಯಲ್ಲಿ ಇವತ್ತು ಭದ್ರ ಆಗಲಿದೆ. ಒಟ್ಟು 96 ಕ್ಷೇತ್ರಗಳಿಗೆ ಬಿರುಸಿನ ಮತದಾನ. ಘಟಾನುಘಟಿಗಳೇ ಕಣದಲ್ಲಿದ್ದಾರೆ. ಅವರ ಚುನಾವಣಾ ಭವಿಷ್ಯ ನಿರ್ಧಾರ ಆಗುವಂತಹ ದಿನ ಇದು. 4ನೇ ಹಂತದ ಚುನಾವಣೆ. ಎಸ್, ಆಂಧ್ರದ ಚಿತ್ರಣ ನೋಡ್ತಾ ಇದ್ದೀವಿ. ಸ್ಟಾರ್ಗಳ ವೋಟಿಂಗ್ ನಡೆದಿರೋದನ್ನ. ಅಲ್ಲು ಅರ್ಜುನ್, ಜೂನಿಯರ್ NTR ಹಾಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕಳಿಸ್ಕೊಳ್ಳುವಂತಹ ಕಣದಲ್ಲಿರುವ ಮಾಧವಿ ಲತಾ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಇವತ್ತು ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ, ವಿಧಾನಸಭೆಗೂ ಕೂಡ ಅಲ್ಲಿ ಮತದಾನ ನಡೀತಾ ಇದೆ. ಟಾಲಿವುಡ್ ಸ್ಟಾರ್ಗಳ ಮತದಾನದ ಭರಾಟೆಯನ್ನು ನೋಡ್ತಾ ಇದೆ. ಚಿರಂಜೀವಿ ಹಾಗೆ ಅಲ್ಲು ಅರ್ಜುನ್, ಜೂನಿಯರ್ NTR ಮತದಾನ ಮಾಡುವುದಕ್ಕೆ ಹೋಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆ ಜೊತೆಗೆ ವಿಧಾನಸಭೆಗೂ ಸಹ ವೋಟಿಂಗ್ ಆಗ್ತಾ ಇದೆ. ಟಾಲಿವುಡ್ನ ಸ್ಟಾರ್ಗಳು ಸಹ ಮತದಾನವನ್ನ ಮಾಡ್ತಾ ಇದ್ದಾರೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಶೇಖರ್, ಇವತ್ತು ಲೋಕಸಭೆಯ 4ನೇ ಹಂತದ ಚುನಾವಣೆ ನಡೀತಾ ಇದೆ. ಘಟಾನುಘಟಿ ನಾಯಕರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತಿನ ಚುನಾವಣೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ. 96 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನ ಆರಂಭ ಆಗಿದೆ. 10 ರಾಜ್ಯಗಳಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. 4ನೇ ಹಂತದ ಚುನಾವಣೆ. ಇವತ್ತಿನ ಲೋಕಸಭಾ ಚುನಾವಣೆಯ ಜೊತೆಗೆ 2 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಒಂದು ಒಡಿಶಾ, ಮತ್ತೊಂದು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಪ್ರತ್ಯೇಕವಾದ ನಂತರ ಆಂಧ್ರದಲ್ಲಿ ನಡೀತಿರುವಂತಹ 3ನೇ ಚುನಾವಣೆ ಇದು. 2014ರಲ್ಲಿ ಚಂದ್ರಬಾಬು ನಾಯ್ಡು CM ಆಗಿದ್ರು. 19ರಲ್ಲಿ ಜಗನ್ಮೋಹನ್ ರೆಡ್ಡಿ ಗೆದ್ರು. ಈಗ 2024 ಆಂಧ್ರದ 25 ಲೋಕಸಭಾ ಕ್ಷೇತ್ರಗಳು ಜೊತೆಗೆ 175 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಒಂದೇ ಬಾರಿ ಚುನಾವಣೆ ನಡೆಯುತ್ತೆ. ಜೊತೆಗೆ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರ ಒಂದೇ ಬಾರಿಗೆ ಚುನಾವಣೆ ನಡೀತಾ ಇದೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಕಳೆದ 5 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ BJP, ಜನಸೇನಾ ಮತ್ತು ತೆಲುಗು ದೇಶಂ ಪಕ್ಷ 3 ಪಕ್ಷಗಳು ಒಟ್ಟಾಗಿ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದೇವೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರಾ ಅನ್ನುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ. 25 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಮತದಾನ ನಡೀತಾ ಇದೆ. ಆಂಧ್ರ ಮತ್ತು ತೆಲಂಗಾಣ 2 ಕಡೆ ಒಂದೇ ಬಾರಿ ವೋಟಿಂಗ್ ಆಗ್ತಾ ಇದೆ. ಆಂಧ್ರದಲ್ಲಿ ಮಾತ್ರ ವಿಧಾನಸಭಾ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ. ಆಂಧ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಮೈತ್ರಿ ಮಾಡಿಕೊಂಡಿದೆ ಜನಸೇನಾ ಮತ್ತು TDPಯ ಜೊತೆಗೆ. ಕಾಂಗ್ರೆಸ್ ಮತ್ತು BJPಗೆ ಆಂಧ್ರದಲ್ಲಿ ಅಷ್ಟಾಗಿ ನೆಲೆ ಇಲ್ಲ. ತೆಲಂಗಾಣದಲ್ಲಿ BJP, ಕಾಂಗ್ರೆಸ್ 2 ಪಕ್ಷಗಳು ಕೂಡ ಪ್ರಬಲವಾಗಿದ್ದರೂ ಕೂಡ ಆಂಧ್ರದಲ್ಲಿ ಅಷ್ಟಾಗಿ ನೆಲೆ ಇಲ್ಲ ಕಾಂಗ್ರೆಸ್ ಮತ್ತು BJPಗೆ. ಅಲ್ಲಿ YSRP ಮತ್ತು ತೆಲುಗು ದೇಶಂ ಮಧ್ಯೆ ಹೋರಾಟ ಇದೆ. ಇದನ್ನು ಹೊರತುಪಡಿಸಿದರೆ ತೆಲಂಗಾಣದಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ನೇರವಾದಂತಹ ಪೈಪೋಟಿ ಇದೆ. BRS ಅಧಿಕಾರವನ್ನು ಕಳೆದುಕೊಂಡ ನಂತರ ಮೊದಲಿನಷ್ಟು ಬಲಿಷ್ಠವಾಗಿಲ್ಲ. ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು BJPಯ ಮಧ್ಯೆ ನೇರವಾದಂತಹ ಪೈಪೋಟಿ ಇದೆ. ದಕ್ಷಿಣ ಭಾರತದಲ್ಲಿ ಇವತ್ತು ಈ 2 ರಾಜ್ಯಗಳಲ್ಲಿ ಚುನಾವಣೆ ಮುಗಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆದಂತಾಗುತ್ತೆ. ಇನ್ನು ಮಹಾರಾಷ್ಟ್ರದ 11 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತೇ ಮತದಾನ ನಡೀತಾ ಇದೆ.
ಜೊತೆಗೆ ಉತ್ತರ ಪ್ರದೇಶ, ನಾನೀಗ ವಾರಣಾಸಿಯಲ್ಲಿದ್ದೀನಿ. ಉತ್ತರ ಪ್ರದೇಶದ 13 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಆರಂಭ ಆಗಿದೆ. ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ 13 ಕ್ಷೇತ್ರ, ಪಶ್ಚಿಮ ಬಂಗಾಳದ 8 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಪ್ರಗತಿ ಒಟ್ಟಾರೆ 95 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಈಗಾಗಲೇ 283 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಮುಕ್ತಾಯವಾಗಿದೆ. ಅಂದರೆ 60% ಕ್ಷೇತ್ರಗಳಲ್ಲಿ ಚುನಾವಣೆ ಮುಕ್ತಾಯವಾಗುತ್ತೆ. ಇವತ್ತು 95 ಕ್ಷೇತ್ರವನ್ನು ಸೇರಿಸಿಕೊಂಡ್ರೆ 379 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಮುಕ್ತಾಯವಾಗುತ್ತೆ. ಇನ್ನೊಂದು 160 ಲೋಕಸಭಾ ಕ್ಷೇತ್ರಗಳು ಬಾಕಿ ಉಳಿದುಕೊಳ್ಳುತ್ತವೆ. ಅದು ಬಿಹಾರದಲ್ಲಿ, ಒಡಿಶಾ ಮತ್ತು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಈ ರೀತಿಯ ರಾಜ್ಯಗಳಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೀತಿರುವಂತಹ ರಾಜ್ಯಗಳು. ಯಾಕಂದರೆ ಬಿಹಾರದಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಹಿಂಸಾಚಾರ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಬೇರೆ ಬೇರೆ ಹಂತಗಳಲ್ಲಿ ಚುನಾವಣೆ ನಡೆಯಲಾಗ್ತಾ ಇದೆ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಪ್ರಗತಿ. ಓಕೆ ಶಶಿಶೇಖರ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನ ಮೋದಿ ಅದ್ದೂರಿ ಸ್ವಾಗತಕ್ಕೆ ವಾರಣಾಸಿ ಕ್ಷೇತ್ರ ಇವತ್ತು ಸಜ್ಜಾಗಿದೆ. ನಾಳೆ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಮೆಗಾ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಇವತ್ತು ಸಂಜೆ 4:30ಕ್ಕೆ ವಾರಣಾಸಿಗೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ರೋಡ್ ಶೋ ಆರಂಭ ಆಗುತ್ತೆ. 5 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ. ಬನಾರಸ್ ವಿವಿಯಿಂದ ದಶಾಶ್ವಮೇಧ ಘಾಟ್ವರೆಗೂ ಸಹ ರ್ಯಾಲಿ ಸಾಗುತ್ತೆ. 5 ಕಿಲೋಮೀಟರ್. ಈವರೆಗೂ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನೇ ನಡೆಸಿರಲಿಲ್ಲ ಪ್ರಧಾನಿ ಮೋದಿ. ಇವತ್ತು ಮತ್ತೆ ನಾಳೆ 2 ದಿನ ಮೋದಿ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ನಾಳೆ ಬೆಳಿಗ್ಗೆ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಅದಕ್ಕೂ ಮುನ್ನ ಇವತ್ತು ಸಂಜೆ ಮೆಗಾ ರೋಡ್ ಶೋ ಗಮನಿಸ್ತಾ ಇದೀವಿ. ದೃಶ್ಯಗಳಲ್ಲಿ ಮೋದಿ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ವಾರಾಣಸಿಯನ್ನ ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಬಾವುಟಗಳು, ಬಲೂನ್ಗಳು ರಾರಾಜಿಸ್ತಾ ಇವೆ. ಮೋದಿ ಸ್ವಾಗತಕ್ಕೆ ಇಡೀ ವಾರಾಣಸಿ ಸಜ್ಜಾಗಿರುವಂತಹ ಪರಿ ಇದು. ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿರುವಂತಹ ಮೋದಿ ಕ್ಷೇತ್ರಕ್ಕೆ ಬಂದ ಮೇಲಿಂದ ಮೋದಿ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಕ್ಷೇತ್ರದ್ದು ಅನ್ನುವಂತಹ ಮಾತುಗಳು ಕೇಳಿ ಬರುತ್ತೆ. ನಿಜಕ್ಕೂ ಅಲ್ಲಿನ ಚಿತ್ರಣ ಹೇಗಿದೆ, ಈ ಬಾರಿಯ ಹವಾ ಹೇಗೆ ಕಂಡು ಬರ್ತಾ ಇದೆ? ವಾರಾಣಸಿಯಿಂದಲೇ ನಮ್ಮ ಪ್ರತಿನಿಧಿ ಶಶಿಶೇಖರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ವಾರಾಣಸಿಯ ಚಿತ್ರಣ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಾವು ಅಲ್ಲಿ ತೆರಳಿದ್ರಿ. ಅಲ್ಲಿಂದ ಇಲ್ಲಿಗೆ ಆದಂತಹ ಬದಲಾವಣೆಯನ್ನು ಗಮನಿಸ್ತಾ ಹೋದ್ರೆ ಅದರಲ್ಲೂ ಮೋದಿ ಮತ್ತೊಮ್ಮೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವಂತಹ ಒಂದು ಕನಸಿನಲ್ಲಿದ್ದಾರೆ. ಈ ಬಾರಿ ಈಗ ರೋಡ್ ಶೋಗೆ, ಮೆಗಾ ರೋಡ್ ಶೋ ನಡೆಸೋದಕ್ಕೆ ಸಂಜೆ ಬರ್ತಾ ಇದ್ದಾರೆ. ಆದ್ರೆ ಇಷ್ಟರವರೆಗೂ ಕೂಡ ಪ್ರಚಾರಕ್ಕೆ ಬಂದಿರಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಮೋದಿಗೂ ಕೂಡ ಆ ಕ್ಷೇತ್ರದ ಮೇಲೆ, ಕ್ಷೇತ್ರದ ಜನತೆ ಮೇಲೆ ಭರವಸೆ ಅಂತ ಅನ್ಸುತ್ತೆ. ಕ್ಷೇತ್ರದ ಜನತೆ ಕೂಡ ಅಷ್ಟೇ ಭರವಸೆಯನ್ನು ಇಟ್ಟಿದ್ದಾರಾ? ಚಿತ್ರಣ ಬದಲಾಗಿದೆಯಾ? ಹೇಗೆ ಕಂಡು ಬರ್ತಾ ಇದೆ ವಾರಾಣಸಿ? ಪ್ರತಿಮಾ, ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಪ್ರಚಾರವನ್ನೇ ಮಾಡೋದಿಲ್ಲ. ನಾಮಪತ್ರಕ್ಕೆ ಬರುವ ಮುನ್ನಾ ದಿನ ರೋಡ್ ಶೋ ಮಾಡ್ತಾರೆ. ಮಾರನೇ ದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಹೋದರೆ ಪ್ರಚಾರಕ್ಕೆ ಅಂತ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲಿ ಬಂದಿಲ್ಲ. ನಾಮಿನೇಷನ್ ಮಾಡುವುದಕ್ಕೆ ಮುನ್ನಾ ದಿನ ಒಂದು 5 ಕಿಲೋಮೀಟರ್ ರೋಡ್ ಶೋ ಮಾಡ್ತಾರೆ. ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದುಕೊಳ್ತಾರೆ. ಮಾರನೇ ದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ನರೇಂದ್ರ ಮೋದಿ ಇಲ್ಲಿಂದ ತೆರಳುತ್ತಾರೆ. ಬಹಿರಂಗ ಸಮಾವೇಶ ಇರೋದಿಲ್ಲ, ಮೋದಿಯವರ ಭಾಷಣ ಇರೋದಿಲ್ಲ, ಕೇವಲ ರೋಡ್ ಶೋ ಇರುತ್ತೆ. ಈ ಬಾರಿಯೂ ಕೂಡ ನರೇಂದ್ರ ಮೋದಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ವಾರಣಾಸಿ ನರೇಂದ್ರ ಮೋದಿಯವರ ರೋಡ್ ಶೋಗೆ ಸಜ್ಜಾಗಿದೆ. ನಾವೀಗ ಇರುವಂತಹ ಜಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಮೇನ್ ಗೇಟ್ನ ಸ್ಥಳದಲ್ಲಿದ್ದೀವಿ. ಇಲ್ಲಿಂದ ನರೇಂದ್ರ ಮೋದಿಯವರ ರೋಡ್ ಶೋ ಆರಂಭ ಆಗುತ್ತೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಶತಮಾನದ ಇತಿಹಾಸ ಹೊಂದಿರುವಂತಹ ಹಿಂದೂ ಯೂನಿವರ್ಸಿಟಿ, ಏಷ್ಯಾದಲ್ಲೇ ಅತಿ ದೊಡ್ಡ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅಂತ ಕರೆಸಿಕೊಳ್ಳುತ್ತೆ. ಆ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದಂಥವರ ಪ್ರತಿಮೆ ಇಲ್ಲಿದೆ. ಮದನ ಮೋಹನ ಮಾಳವೀಯ ಅವರ ಪ್ರತಿಮೆ. ಹಿಂದೂ ಮಹಾಸಭಾದ ಸಂಸ್ಥಾಪಕರು. ಇವರನ್ನು ಹಿಂದುತ್ವದ ಐಡಿಯಾಲಜಿಯನ್ನು, ಹಿಂದುತ್ವದ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂತಹ ವ್ಯಕ್ತಿ ಮದನ ಮೋಹನ ಮಾಳವೀಯ. ಇವರ ಪ್ರತಿಮೆಗೆ ನರೇಂದ್ರ ಮೋದಿ ಸಂಜೆ ಬಂದ ನಂತರ ಇಲ್ಲಿ ಮಾಲಾರ್ಪಣೆಯನ್ನು ಮಾಡ್ತಾರೆ. ಅವರಿಗೆ ಗೌರವವನ್ನು ಸಲ್ಲಿಸಿ ಇಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಪ್ರತಿಮಾ ಇಲ್ಲಿಂದ 5 ಕಿಲೋಮೀಟರ್ ದೂರ ಇದೆ ದಶಾಶ್ವಮೇಧ ಘಾಟ್.
ಆ ದಶಾಶ್ವಮೇಧ ಘಾಟ್ನವರೆಗೆ ನರೇಂದ್ರ ಮೋದಿ ರೋಡ್ ಶೋವನ್ನು ನಡೆಸ್ತಾರೆ. ಇಡೀ ವಾರಣಾಸಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಸಜ್ಜಾಗಿದೆ. BJP ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ಮೋದಿಯವರನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೆ. 5 ವರ್ಷಕ್ಕೊಮ್ಮೆ ನರೇಂದ್ರ ಮೋದಿ 2014ರಿಂದ ಈ ರೋಡ್ ಶೋವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಧ್ಯದಲ್ಲಿ ನರೇಂದ್ರ ಮೋದಿ ವಾರಣಾಸಿಗೆ ಹಲವು ಬಾರಿ ಬಂದಿದ್ದಾರೆ. ಅದು ಅಭಿವೃದ್ಧಿ ಕಾರ್ಯಗಳ ಲೋಕಾರ್ಪಣೆ, ಶಂಕುಸ್ಥಾಪನೆ ಈ ವಿಷಯಕ್ಕಾಗಿ ನರೇಂದ್ರ ಮೋದಿ ಬರ್ತಾರೆ. ಇವತ್ತು ನರೇಂದ್ರ ಮೋದಿ ಕಾಶಿಯಲ್ಲಿ ಸ್ವಾಗತಿಸೋದಕ್ಕೆ ಪದ್ಮಭೂಷಣ ಪಡೆದಂತಹ ಗೌರವಾನ್ವಿತರು ಇದ್ದಾರೆ, ಪದ್ಮವಿಭೂಷಣ ಪಡೆದಂತಹ ಗೌರವಾನ್ವಿತರು, ಮತ್ತು ಇಡೀ ರೋಡ್ ಶೋದ ಉದ್ದಕ್ಕೂ ಕೂಡ ಕಾಶಿಯಲ್ಲಿ ಜನ್ಮ ತಾಳಿದಂತಹ ಮಹನೀಯರ ಫೋಟೋಗಳನ್ನು ಇಡೀ ರೋಡ್ ಶೋನ ಉದ್ದಕ್ಕೂ ಹಾಕಿದ್ದಾರೆ. ಅದು ರಾಜಕೀಯ ರಂಗದಲ್ಲಿರ್ಬೋದು, ಸಾಂಸ್ಕೃತಿಕ ರಂಗದಲ್ಲಿರ್ಬೋದು, ಈ ರೀತಿಯ ಗಣ್ಯರನ್ನು ಹಾಕಲಾಗಿದೆ, ಗಣ್ಯರ ಫೋಟೋಗಳನ್ನು ಹಾಕಲಾಗಿದೆ. ಕಬೀರ್ ದಾಸರದು, ತುಳಸಿದಾಸರು, ರವಿದಾಸರದ್ದು ಈ ರೀತಿಯಾಗಿ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಹಿಂದೂ ಧರ್ಮದ ಪರಂಪರೆಯನ್ನು ಹೊಂದಿರುವಂತಹ ನಗರ ಕಾಶಿ. ಹಾಗಾಗಿ ಅವರ ಸ್ವಾಗತಕ್ಕೆ ಇಡೀ ಕಾಶಿ ಸಜ್ಜಾಗಿದೆ. ಕಾಶಿಯಲ್ಲಿ ನರೇಂದ್ರ ಮೋದಿಯವರ ಜಯ 3ನೇ ಬಾರಿ ಕೂಡ ನಿರೀಕ್ಷೆ ಇರುವಂಥದ್ದು. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಅಜಯ್ ರಾಯ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಜಯ್ ರಾಯ್ ಅವರ ಸ್ಪರ್ಧೆಯಿಂದ ತುಂಬ ನಿರೀಕ್ಷೆ ಏನೂ ಇಲ್ಲ. ಯಾಕಂದರೆ ಕಳೆದ 2 ಬಾರಿ ಕೂಡ ಅಜಯ್ ರಾಯ್ ಠೇವಣಿಯನ್ನು ಕಳೆದುಕೊಂಡಿದ್ದರು. ಈಗ 3ನೇ ಬಾರಿ ಮತ್ತೆ ಕಾಂಗ್ರೆಸ್ ಅವರನ್ನೇ ಕಳಕ್ಕಿಳಿಸಿದೆ. ಅವರೇನು ಸಾಮಾನ್ಯ ಅಭ್ಯರ್ಥಿ ಏನಲ್ಲ. ಉತ್ತರ ಪ್ರದೇಶದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು. 2014ರಲ್ಲೂ ಸ್ಪರ್ಧೆ ಮಾಡಿದರು, ಸೋಲು ಕಂಡ್ರು. 2019ರಲ್ಲೂ ಸ್ಪರ್ಧೆ ಮಾಡಿದರು, ಮತ್ತೊಮ್ಮೆ ಸೋಲು ಕಂಡ್ರು. ಈ ಬಾರಿಯೂ ಕೂಡ ಕಾಂಗ್ರೆಸ್ ಮತ್ತೆ ಅವರನ್ನೇ ಸ್ಪರ್ಧೆಗಿಳಿಸಿದೆ. ಅಂದರೆ ಕಾಂಗ್ರೆಸ್ ವಾರಣಾಸಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ವಿಷಯವಾಗಿ ಆ ಮಟ್ಟಿಗೆ ಸೀರಿಯಸ್ ಆದಂತೆ ಇಲ್ಲ. ನರೇಂದ್ರ ಮೋದಿಯಂತಹ ವ್ಯಕ್ತಿಯ ವಿರುದ್ಧ ಯಾರನ್ನು ಸ್ಪರ್ಧೆಗಿಳಿಸಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ಆನ್ಸರ್ ಇಲ್ಲ. ಹಾಗಾಗಿ ಕಳೆದ 2 ಚುನಾವಣೆಗಳಲ್ಲಿ ಯಾರನ್ನ ಸ್ಪರ್ಧೆಗೆ ನಿಲ್ಲಿಸಿದ್ರೋ ಅದೇ ವ್ಯಕ್ತಿಯನ್ನ ಈ ಬಾರಿಯೂ ಕೂಡ ಸ್ಪರ್ಧೆಗೆ ನಿಲ್ಲಿಸಲಾಗಿದೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇವತ್ತು 5 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸ್ತಾರೆ. ಅಷ್ಟೇ ಅವರು ಮಾಡುವಂಥದ್ದು. ನಾಳೆ ಬಂದು ನಾಮಿನೇಷನ್ ಸಲ್ಲಿಸ್ತಾರೆ. ಯಾಕಂದ್ರೆ ತಾಯಿ ಮಗನ ಸಂಬಂಧದ ರೀತಿ ಕಾಶಿ ಅಂದ್ರೆ ನನ್ನ ಪಾಲಿಗೆ ಅಂತ ಹೇಳ್ತಾ ಇದ್ರು ನರೇಂದ್ರ ಮೋದಿ. ಹಾಗಾಗಿ 3ನೇ ಬಾರಿ ಏನು ಕಣದಲ್ಲಿದ್ದಾರೆ, ಯಾವ ರೀತಿಯಲ್ಲಿ ಅವರಿಗೆ ಸ್ವಾಗತ ಸಿಗುತ್ತೆ ಅನ್ನೋದ್ರೆ ಇಂಚಿಂಚು ಮಾಹಿತಿಗಳನ್ನು ನಾವು ಕೊಡ್ತಲೇ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.